ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನಿಂದ ನರಸಿಂಹಮೂರ್ತಿ ಜೊತೆಗಿದ್ದಾರೆ. ನರಸಿಂಹಮೂರ್ತಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಯದುಕುಮಾರ್ ಇದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ. ಇನ್ನು ಯೋಜನೆಯ ಪರ ಮತ್ತು ವಿರುದ್ಧ ಇರುವಂತ ರೈತರನ್ನು ಅದರ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ನಾನು ನರಸಿಂಹಮೂರ್ತಿ ಅವರನ್ನ ಕೇಳ್ತೀನಿ. 4 ಗ್ರಾಮದ ಫೈನಲ್ ನೋಟಿಫಿಕೇಶನ್ ಆಗತ್ತೆ ಅನ್ನುವಂಥ ಸುಳಿವು ಸಿಕ್ಕ ಬೆನ್ನಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾರೆ. ನೀವು ಹೇಳ್ತೀರಿ ಜನರಿಗೆ ಇಷ್ಟ ಇಲ್ಲ ಈ ಯೋಜನೆಯನ್ನ, ರೈತರು ವಿರೋಧಿಸ್ತಾ ಇದ್ದಾರೆ, ಜನರಿಗೆ ಇಷ್ಟ ಇಲ್ಲ ಇದು ಅಂತ ಹೇಳ್ತಾ ಇದ್ದೀರಿ. ಬಟ್ ವಾಸ್ತವ ಆ ರೀತಿ ಕಾಣ್ತಾ ಇದೆ ಸರ್. ಅದು ವಾಸ್ತವ ಅಂತ ತಿಳ್ಕೊಳ್ಳೋದೇ ತಪ್ಪಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಈ ಕುಚೇಷ್ಟೆ ಮಾಡಿ ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇರೋವಂಥದ್ದು. ಇವತ್ತು ರೈತರು ಮತ್ತೆ ಯಾಕೆ 490 ದಿವಸದಿಂದ ಊಟ ನೀರು ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡದೆ, ಹಿರಿಯ ವಯಸ್ಕರಿಗೆ ಸರಿಯಾಗಿ ಊಟ ಹಾಕದೆ, ಕೃಷಿ ಚಟುವಟಿಕೆ ಬಿಟ್ಟು ಎಲ್ಲ ಬಿಟ್ಟು 490 ದಿವಸದಿಂದ ಅಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇವ್ರು ಪಟಾಕಿ ಹೊಡೆಯೋಂಥವ್ರು, ಇವರು ಈ ಚೇಳಗಳು ಯಾರು ಶಾಸಕರು ಚೇಳಗಳಿದ್ದಾರೆ, ಕಾಂಗ್ರೆಸ್ ಚೇಳಗಳಿದ್ದಾರೆ, ಇವರು ಈ ಕೆಲಸ ಕುಚೇಷ್ಟೆಗಳು ಮಾಡಿ ಜನರನ್ನ ದಾರಿ ತಪ್ಪಿಸ್ತಾ ಇರೋಂಥ ಕೆಲಸ ಮಾಡ್ತಾ ಇರೋದು ಇವರು. ಆದರೆ ಈಗ ಮೊನ್ನೆ ರೀಸೆಂಟಾಗಿ ಕುಮಾರಣ್ಣ ಅವರು ಕಳೆದ ತಿಂಗಳು 27ನೇ ತಾರೀಕು ಏನೋ ಅಲ್ಲಿ ಕರೆದ್ರಲ್ಲ ಬೈರಮಂಗಲಕ್ಕೆ, ಅವತ್ತಿಂದ ಒಂದು ಗ್ಯಾಂಗ್ನ ಅಲ್ಲಿ ಕೂರಿಸಿದ್ದಾರೆ. ಇದೆಲ್ಲ ಜನರನ್ನ ದಾರಿ ತಪ್ಪುವಂಥ ಕೆಲಸ ವ್ಯವಸ್ಥಿತವಾಗಿ ಸಂಚು ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಇವರು ಏನಾದ್ರು ಕನಿಷ್ಠ ನಾನೊಬ್ಬ ಶಾಸಕ, ನಾನೊಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಕನಿಷ್ಠ ಇದು ಕಾಳಜಿ ಇದ್ದಿದ್ರೆ ಇವ್ರಿಗೆ ಜನಗಳ ಮೇಲೆ, ಇವ್ರು ಯಾಕೆ 490 ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇರೋಂಥ ರೈತರನ್ನ ಇವತ್ತಿನವರೆಗೂ ಭೇಟಿ ಮಾಡಿಲ್ಲ? ಅವರು ಯಾಕೆ ಒಂದು ಗ್ರಾಮ ಸಭೆಗಳನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮ ಸಭೆಗಳು ಮಾಡಿಸಿಲ್ಲ? ಇವರು ಯಾಕೆ ಪ್ರತಿಭಟನೆ ನಡೀತಾ ಇರೋಂಥ ಸ್ಥಳಕ್ಕೆ ಇವತ್ತಿನವರೆಗೂ ವಿಸಿಟ್ ಕೊಟ್ಟಿಲ್ಲ? ಅವರು ಶಾಸಕರು ಬದುಕಿದಾರೋ ಸತ್ತಿದಾರೋ ಅಂತ ಬಿಡದಿ ಹೋಬಳಿಗೆ ಗೊತ್ತಿಲ್ಲದಂತಾಗಿದೆ. ಸುಮಾರು 1.5 ವರ್ಷದಿಂದ ಶಾಸಕರಲ್ಲಿ ಹೋಗಿಲ್ಲ, ಅಧಿಕಾರಿಗಳಲ್ಲಿ ಹೋಗಿಲ್ಲ, ನಿಮ್ ಕಷ್ಟ ಏನಂತ ಒಂದು ಮನವಿ ತಗೊಂಡಿಲ್ಲ. ಇವತ್ತು ಏಕಾಏಕಿ ನರಸಿಂಹಮೂರ್ತಿ ಅವರು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಯೋಜನೆಯ ವಿರುದ್ಧ ಇದ್ದವರು ರೈತರು ಅಂತಾದ್ರೆ ಯೋಜನೆಗೆ ಭೂಮಿ ಕೊಡ್ತೀವಿ ಅನ್ನೋರು ಕೂಡ ರೈತರೇ ತಾನೆ? ಖಂಡಿತ ಸರ್, ಅವರು ರೈತರೇ ತಾನೆ, ಅವರು ಭೂಮಿಯ ಮಾಲಕರೇ ತಾನೆ. ಸರ್, ನಾನು ವಿರೋಧ ಇರೋರು ರೈತರು ಅಂದ್ಮೇಲೆ ಪರ ಇರೋರು ರೈತರೇ. ಪರ ಇರೋರು ಇಷ್ಟು ದಿನ ಇರ್ಲಿವಲ್ಲ. ಈಗ ಮೊನ್ನೆ ಕುಮಾರಣ್ಣ ಕಳೆದ ತಿಂಗಳು ಮುಖ್ಯಮಂತ್ರಿ ಅವ್ರನ್ನ ಬೈರಮಂಗಲಕ್ಕೆ ಕರೆದ್ರಲ್ಲ, ಆ ದಿವಸದಿಂದ ಮಾತ್ರ ಯಾಕೆ ಪರ ಇರುವಂತ ರೈತರು ಉಟ್ಕೊಂಡ್ರು? ಇಲ್ಲಿವರೆಗೂ ಯಾಕೆ ಉಟ್ಕೊಂಡಿರ್ಲಿಲ್ಲ ಅವರು? ಇದು ರಾಜಕೀಯ ಅಲ್ವಾ? ಯಾಕೆ ಇರೋಂಥ ಕುತಂತ್ರವಾದಂತ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು? ಆಯ್ತು, ಅವತ್ತಿಂದನೂ ಪರ ಇದ್ದಂಥವ್ರು ಎಲ್ಲೋಗಿದ್ರು? ಇವರೆಲ್ಲ ಆಗಿದ್ರೆ ಮೊನ್ನೆ ತಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೀನಿ, ಯಾಕೆ ಜಮೀನು ಇಲ್ದವರನ್ನ ಕರ್ಕೊಂಡ್ಬಂದು ಅಲ್ಲಿ ಕೂರಿಸ್ತಾ ಇದ್ದೀರಾ ಪ್ರತಿಭಟನೆಗೆ? ನಾವು ಪರ ಇದ್ದೀವಿ ಅಂತ. ಇದಾ ನಿಮ್ದು ರಾಜಕೀಯ? ಈಗ ನೀವು ಒಂದು ದೃಶ್ಯ ನೋಡಿದ್ರೆ, ಈ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. 4 ಗ್ರಾಮದ ನೋಟಿಫಿಕೇಶನ್ ಆಗಿಲ್ಲ, ಇನ್ನು ಆಗತ್ತೆ ಅಂತ ಸುಳಿವು ಸಿಕ್ಕ ಕೂಡಲೇ ಖುಷಿ ಪಡ್ತಾರೆ ಅಂತ ಆದ್ರೆ ಅವರಿಗೆ ಆ ಊರಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಆಯ್ತಲ್ಲ? ತಾವು ಆ ಗ್ರಾಮಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಭೇಟಿ ಮಾಡಿ, ಆ 2 ಪಂಚಾಯಿತಿ ಬಿಟ್ಟು ಹೊರಗಡೆ ಜನ ಬಂದು ಇಲ್ಲಿ ಬೇರೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವತ್ತು ನಾವು ಪರ ಇದ್ದೀವಿ ಅಂತ ಅಂದ್ಬಿಟ್ಟು ಬಂದಿದ್ರಲ್ಲ 27ನೇ ತಾರೀಕು, ಅದರಲ್ಲಿ 75% ಜನ ಅಲ್ಲಿನವರಲ್ಲ. ನರಸಿಂಹಯ್ಯ ಅಂತ ಜಿಲ್ಲಾ ಪಂಚಾಯತಿ ಮೆಂಬರು, ಅವರು ಬೇರೆ ಪಂಚಾಯತಿಯವರು. ಮತ್ತೆ ಅಲ್ಲಿ ಜಯಚಂದ್ರ ಅಂತ ಬಂದವರು, ಅವರು ಬೇರೆಯವರು. ರಮೇಶ್ ಅಂತ ಬಂದಿದ್ರು, ಅವರು ಬೇರೆ ಊರವರು. ಈ ಗ್ರಾಮಗಳಿಗೆ ಸಂಬಂಧ ಇಲ್ಲದೆ ಇರೋರು ಅಲ್ಲಿ ನೇತೃತ್ವ ತಗೊಂಡು ಹೋರಾಟ ಮಾಡಂತ. ಜೊತೆಗೆ ಶೇಖರ್ ಅವರು ಕೂಡ ಜಾಯ್ನ್ ಆದ್ರು. ಅವರು ಈ ಯೋಜನೆಯ ಪರ ಇರುವಂತ ರೈತರು. ನಾನು ಅವರನ್ನೇ ಕೇಳೋ ಪ್ರಯತ್ನ ಮಾಡ್ತೀನಿ. ಶೇಖರ್ ಅವರೇ, JDS ನ ವಕ್ತಾರರು ಮಾತನಾಡ್ತಾ ಇದ್ರು, ಕೃತಕವಾಗಿ ಈ ಯೋಜನೆಗೆ ಸಪೋರ್ಟ್ ಇದೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಹೊರಗಿನಿಂದ ತಂದು ಈ ರೀತಿ ಪಟಾಕಿ ಸಿಡಿಸಿ ಇನ್ಯಾರೋ ಜನರನ್ನ ಸೇರಿಸಿ ಈ ಯೋಜನೆಯ ಪರ ಇದ್ದಾರೆ, ರೈತರು ಈ ಯೋಜನೆಯ ಪರ ಇದ್ದಾರೆ ಅಂತ ಕೃತಕವಾಗಿ ಅದನ್ನು ಸೃಷ್ಟಿಸೋ ಕೆಲಸ ಆಗ್ತಾ ಇದೆ ಅಂತ. ಹೌದಾ ಶೇಖರ್ ಅವರೇ? ಈಗ ಮೊದಲನೇದಾಗಿ ಸರ್, ಅವರು ನರಸಿಂಹಮೂರ್ತಿ ಅವರು ಏನು ಕಾಂಗ್ರೆಸ್ ಪಕ್ಷದ ಚೇಳಗಳು ರಾತ್ರಿ ಪಟಾಕಿ ಹೊಡೆದಿರೋ ಅನ್ನೋ ಮಾತನ್ನ ವಾಪಸ್ ತಗೋಬೇಕು. ಅಲ್ಲಿ ಪಟಾಕಿ ಹೊಡೆದು ಸಂಭ್ರಮಿಸಿದವರು 20 ವರ್ಷದ ವನವಾಸ ಅಂತ್ಯಗೊಂಡು ನಮಗೆ ಒಂದು ನೆಮ್ಮದಿ ಸಿಕ್ತು ಜೀವನಕ್ಕೆ ಅಂತ ರೈತರು ಪಟಾಕಿ ಹೊಡೆದಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಚೇಳಗಳಲ್ಲ ಅನ್ನೋದನ್ನ ಮಾತು ವಾಪಸ್ ತಗೋಬೇಕು. ಅವ್ರು ವಕ್ತಾರರಾಗಿ ಪದ ಬಳಸಬಾರ್ದು. ಇವರು JDS ವಕ್ತಾರ, ಇವ್ರನ್ನೇ ನಾವು JDS ಪಕ್ಷದ ಚೇಳಗಳಂತ ಕರಿಬೋದಾ? ಕರಿಬೋದ ಹೇಳಿ ಸರ್ ನೀವು. ಅಲ್ಲ ಶೇಖರ್ ಅವರೇ, ಒಂದು ಪ್ರಶ್ನೆ ಬರುತ್ತೆ ಸರ್. ಈಗ ನಾನು ಹುಟ್ಟಿದಂತ ಊರು, ನನ್ನ ಪೂರ್ವಜರು ಬದುಕಿ ಬಾಳಿದಂತ ಜಾಗ,
ಇದನ್ನ ಬಿಟ್ಟು ಹೋಗೋದು ಅಂತಂದ್ರೆ ಯಾರಿಗೆ ಆದ್ರೂ ಕೂಡ ನೋವಿನ ಅನುಭವ, ಯಾರಿಗಾದ್ರೂ ನೋವಿನ ಅನುಭವ. ಆದ್ರೆ ನಾನು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ ರೈತರು ಅಥವಾ ಆ ಮಣ್ಣಿನ ಮೂಲ ನಿವಾಸಿಗಳು ಅಂತ ಭಾವಿಸೋದಕ್ಕೆ ಸಾಧ್ಯ ಇದೆಯಾ ಸರ್ ಅದನ್ನ? ಸರ್ ಅಲ್ಲಿ ಗ್ರಾಮಗಳು ಯಾವುದು ಒಕ್ಕಲೆಬ್ಬಿಸಲ್ಲ, ಜಮೀನು ಮಾತ್ರನೇ ಸ್ವಾಧೀನಕ್ಕೆ ತಗೊಳ್ಳೋದು. ಗ್ರಾಮಗಳು ಹಂಗೆ ಇರ್ತವೆ ಸರ್. ಈಗ ಏನು ನರಸಿಂಹಮೂರ್ತಿ ಅವರು ಹೇಳಿದ್ರು, ಹೊರಗಡೆಯಿಂದ ಬಂದಂತಹ ನರಸಿಂಹಯ್ಯನವರು ಜಯಚಂದ್ರ ಅವರು ಅಂತ. ಜಯಚಂದ್ರ ಅವರು ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯರೆ, ನರಸಿಂಹಯ್ಯ ಅವರು ಜಿಬಿಡಿ ಡೈರೆಕ್ಟರ್ ಕೂಡ, ಅವರನ್ನು ಕೂಡ ಎಲ್ಲೂ ಹೊರಗಡೆಯಿಂದ ಕರ್ಸ್ಕೊಬತ್ತಿಲ್ಲ. ನೀವು ಕೂಡ ಮಾಧ್ಯಮರು ಪ್ರತಿದಿನ ಬೈರಮಂಗಲ ಗ್ರಾಮದಲ್ಲಿ ಇರ್ತೀರಿ. ಪರವಾಗಿರೋರು ಯಾವ ಹೊರಗಡೆಯಿಂದ ಕರ್ಸ್ಕೊಬತ್ತವ್ರೆ, ವಿರೋಧ ಇರೋರು ಎಲ್ಲಿ ಹೊರಗಡೆಯಿಂದ ಕರ್ಸ್ಕೊಬತ್ತವ್ರಿ ಅಂತ ನೀವು ಬಸ್ಗಳ ಸಮೇತನೇ ವಿಡಿಯೋ ಮಾಡಿದಿರಿ. ಎಲ್ಲರಿಗೂ ಗೊತ್ತಿದೆ ಸರ್ ಯಾರು ಹೊರಗಡೆಯಿಂದ ಕರ್ಸ್ಕೊಬಂದಿ ರೈತರನ್ನ ಕುಮ್ಮಿಕ್ಕೆ ಜಗಳ ಮಾಡಿ ಅಂತ ಬಿಟ್ಟು ಮಂಡಲಹಳ್ಳಿ ಎಂಬ ಗ್ರಾಮದಲ್ಲಿ ನಡೆದ ಘಟನೆಯನ್ನು ಕೂಡ ಸಾಕ್ಷಿಯಾಗಿದೆ. ಅಲ್ಲ ಶೇಖರ್ ಅವರೇ, ಒಂದ್ ಪ್ರಶ್ನೆ ಬರುತ್ತೆ. ಈಗ ನನ್ನ ಜಮೀನನ್ನ ಬಿಟ್ಟು ಕೊಡೋದು ಅಷ್ಟೊಂದು ಸಂಭ್ರಮ, ಪಟಾಕಿ ಸಿಡಿಸಿ ಖುಷಿ ಪಡುವಷ್ಟು ಸಂಭ್ರಮ ಅಂತ ಜನ ಯಾಕೆ ಭಾವಿಸ್ತಾ ಇದ್ದಾರೆ? ಅಂತ ನರಕದಲ್ಲಿ ವಾಸಿಸ್ತಾ ಇದ್ದಾರೆ ಜನ ಅಲ್ಲಿ ಸರ್. ಅದು ಅವರು ವೈಯಕ್ತಿಕವಾಗಿ ಅವ್ರಿಗೆ ಏನು ಕಷ್ಟ ಇತ್ತೋ, ಏನ್ ಸಮಸ್ಯೆ ಇತ್ತೋ, ಅವ್ರ ಜಮೀನು ಏನ್ ಮಾರಾಟ ಮಾಡಕ್ ಆಯ್ತಿರ್ಲಿಲ್ವೋ, ಇದಕ್ಕೆಲ್ಲಾ ರೀತಿಯಾಗಿ ಸರ್ಕಾರವು ಒಳ್ಳೆ ರೀತಿ ಯೋಜನೆ ತಂದು ನಮ್ಗೆ 6-1 ಆಯ್ತು ಅನ್ನೋದು ಸಂಭ್ರಮ ಮಾಡಿದ್ದಾರೆ. ಅದು ಅವ್ರ ಕಷ್ಟ ಸರ್, ವೈಯಕ್ತಿಕವಾಗಿ ದುಡ್ಡು ಸಿಗುತ್ತೆ ಅನ್ನುವಂತ ಖುಷಿಗೆ ಸಂಭ್ರಮಾಚರಣೆನಾ? ಊರ್ ಬಿಟ್ಟು ಹೋಗ್ತಾ ಇದೀವಿ ಅಥವಾ ನಮ್ಮ ಜಮೀನಿನ ಸಹವಾಸ ನಮಗೆ ಇನ್ನು ಮುಂದೆ ಇರೋದಿಲ್ಲ ಅನ್ನೋ ಖುಷಿನ? ಏನಕ್ಕ ಆ ಖುಷಿ ಕಾರಣ ಬೇಕಲ್ಲ ಅಂತ. ಜಮೀನಿನ ಸಹವಾಸಕ್ಕಿಂತ 20 ವರ್ಷದಿಂದ ನಾವು ರೆಡ್ ಝೋನ್ ಎಂಬ ಭೂತದಲ್ಲಿದ್ದು ಇದೆಲ್ಲ ತೊಲಗುತ್ತು. ನಾವು ಈ ನಮಗೆ ಜಮೀನನ್ನು ನಾವು ಕಷ್ಟ ಅಂತ ಬಂದಾಗ ಮಾರಾಟ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಏನೋ ಈ ಸರ್ಕಾರವು ಒಂದು ಯೋಜನೆ ತಂದಿದೆ, ಈ ಯೋಜನೆಯಿಂದ ನಮ್ಗೆ ಅನುಕೂಲ ಆಯ್ತದೆ ಅನ್ನೋ ರೀತಿಯಲ್ಲಿ ಅಲ್ಲಿರುವ ರೈತರು ಅವರು ತಾವು ಹೇಳ್ತಾ ಇರೋದು ಶೇಖರ್ ಅವರೇ, ಅಲ್ಲಿನ ಜನ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಈಗ ಅದಕ್ಕೆ ಅವಕಾಶ ಸಿಕ್ತು, ಅದನ್ನು ಖುಷಿ ಹಂಚಿಕೊಳ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಅದಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ರು ಅಂತಲ್ಲ ಸರ್, ಅವರ ಕಷ್ಟ, ಅವರ ಜೀವನ, ಅವರ ಭೂಮಿ, ಅವರ ಹಕ್ಕು, ಅವರ ಏನು ವೈಯಕ್ತಿಕವಾಗಿ ಅವ್ರಿಗೇನು ಅವರ ಕುಟುಂಬದಲ್ಲಿ ಏನ್ ಕಷ್ಟ ಇತ್ತೋ, ಏನ್ ಕತೆನೋ ಅದು ಅವ್ರಿಗೆ ಗೊತ್ತಿರೋ ವಿಚಾರ. ಅವರು ವೈಯಕ್ತಿಕವಾಗಿ ಗ್ರಾಮದಲ್ಲಿ ಏನು ಭೂಮಿಯ ಯೋಜನೆ ಪರವಾಗಿರೋರು ಸಂಭ್ರಮಾಚರಣೆ ಮಾಡಿದ್ದಾರೆ ಸರ್. ಎಸ್, ಮಾತಾಡ್ತೀನಿ ಶೇಖರ್ ಅವರೇ. ನಾನು ಯದುಕುಮಾರ್ ಅವ್ರನ್ನ ಆ್ಯಡ್ ಮಾಡ್ತೀನಿ. ಈಗ ಯದುಕುಮಾರ್ ಅವರೇ, ನೀವು ಹೇಳ್ತೀರಿ ರೈತರದ್ದು ವಿರೋಧ ಇದೆ ಅಂತ. ಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದು 4 ಗ್ರಾಮಗಳಲ್ಲಿ ವಿಜುವಲ್ಸ್ ಅನ್ನು ಗಮನಿಸಿದ್ರಿ. ಅವರು ಹೇಳಿದ್ರು ಈ ಖುಷಿಗೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಹೇಳ್ತಿದ್ರಿ ಜನರಿಗೆ ಆ ಯೋಜನೆ ಪರ ಇಲ್ಲ, ಜನರಿಗೆ ಬೇಡ ಆ ಯೋಜನೆ ಅಂತ. ಇಡೀ ದೇಶದಲ್ಲಿ ರೈತ ತನ್ನ ಜಮೀನನ್ನು ಕಳ್ಕೊಂಡು ಸಂಭ್ರಮ ಪಟ್ಟು ಇರುವಂಥದ್ದು ನಾವೆಲ್ಲೂ ಕೇಳಲೇ ಇಲ್ಲ ಸರ್. ಅದಲ್ಲಿ ಯಾವ ರೈತ ತನ್ನ ಭೂಮಿನ ತಾಯಿ ಮತ್ತು ಮಕ್ಕಳ ಸಂಬಂಧ ಇರುವಂಥದ್ದು ಯಾವ ಒಂದು ಮಣ್ಣಲ್ಲಿ ತಾನು ಅನ್ನ ತಿಂತಾ ಇದ್ದಾನೆ, ಬೇರೆ ಬೇರೆ ಕೃಷಿ ಚಟುವಟಿಕೆ ಮಾಡಿಕೊಂಡು ಅದು ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಇದು ಇರ್ಬೋದು, ಈ ಥರದ ಸಂಭ್ರಮಾಚರಣೆ ಮಾಡಿದಂಥದ್ದು ನಾವು ದೇಶದಲ್ಲೇ ನೋಡಿಲ್ಲ. ತಾವು ಕೇಳಿದಿರೇನೋ ಹೇಳಬೇಕಾಗುತ್ತೆ ಸರ್, ನಾನಂತೂ ನೋಡಿಲ್ಲ, ಇದು ಮಾಡಿಲ್ಲ ಅಂಥದ್ದು. ಈ ಥರದ್ದು ಹೇಳ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಶೇಖರ್ ಅನ್ನೋರು ಪಾಪ ರೈತರ ಇಲ್ವಾ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಸರ್. ರೈತರು ಒಂದು ತನ್ನ ಭೂಮಿಯನ್ನು ಕಳೆದುಕೊಂಡವರು ಇವತ್ತು 490 ದಿನದಿಂದ ಮಾಡ್ತಾರೆ. ಅವ್ರಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಇರುತ್ತಾ ಸರ್? ಅಲ್ಲಿ ದುಡ್ಡಿನ ಮೇಲೆ ಮಾರುತ್ತಾ? ಯಾವ ಭೂಮಿಯನ್ನ ತನ್ನ ಪಿತ್ರಾರ್ಜಿತವಾಗಿ ಬಂದಿದ್ದನ್ನ ತಾನು ಅನುಭವಿಸಿ ತನ್ನ ಪೂರ್ವಜರ ಏನು ಸಮಾಧಿಗಳಲ್ಲಿ ಇರುವಂತದ್ದನ್ನ ಅದನ್ನ ನಾವಂತರ ಪೂಜನೀಯ ಭಾವನದಲ್ಲಿ ಇದು ಮಾಡುವಂತವ್ರನ್ನ ಈ ತರ ಸಂಭ್ರಮಿಸ್ತಾರೆ ಸರ್. ಅದಲ್ಲಿ ಮೊದಲು ಇಂಥ ಒಡೆಗೇರಿತನ ರೈತರು ಇದಾರಲ್ಲ, ಇವ್ರನ್ನ ಮೊದಲು ಒಳಗಾಕ್ಬೇಕು ಸರ್. ಅದಲ್ಲಿ ಮತ್ತೆ ಇವಾಗ ಹೇಳ್ತಾರೆ ಅಂತದ್ದು ಆ 80%, ನಾನು ಕೇಳಿ ಸುಸ್ತಾಗಿದ್ದೀವಿ ಸರ್. ನಾವೆಲ್ಲ ಹೇಳ್ತಾ ಇದೀವಿ ಸರ್ಕಾರಕ್ಕೆ, ಆ 80% ಯಾರು ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಬಿಡುಗಡೆ ಮಾಡ್ಲಿ ಸರ್ಕಾರ, ಬಿಡುಗಡೆ ಮಾಡ್ಬೇಕು ಸರ್ಕಾರ. ಈ ತರ ಒಣಗಡಿತನ ಮಾಡಬೇಡಂತದ್ದು. ಇವತ್ತು ಬಂದ್ಬಿಟ್ಟು ರೈತರು ಸರ್, ಇವಾಗ ಅವ್ರ ದುಡ್ಡಿನ ಮೇಲೆ ವ್ಯಾಮೋಹ, ನೀವು ಸರ್ಕಾರ ಪರಿಹಾರ ಹೆಚ್ಚು ಮಾಡ್ಕೋಬೇಕಿದ್ರೆ ಕೊಟ್ಬಿಟ್ಟು ಹೋಗ್ತಾ ಇದ್ರು. ನಮಗ್ ಭೂಮಿ ಬೇಕು, ನಾವು ಈ ಭೂಮಿ ಮೇಲೆ ಇರ್ತಿದ್ದೀವಿ. ಈಗ ನಿಮಗೆ ನಿಮ್ಮ ಪೂರ್ವಜರು ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ರಲ್ಲಿದ್ದಾಗ, ಇಡಿ ಕೇಸ್ನಲ್ಲಿದ್ದಾಗ ಭೂಮಿಯ ಅವ್ರ ತಂದೆಯವರ ಪೂಜೆ ಮಾಡಲಿಲ್ಲ ಅಂತಾಗ ಏನು ಗೋಗರ್ದು ಬಿಟ್ರಲ್ಲ ಸರ್, ಅಲ್ಲಿ ಕಣ್ಣೀರಿನ ದಾರ ಎರೆದು ಬಿಡ್ರಲ್ಲ. ಇವತ್ತು ಇದೇ ರೈತರು ತನ್ನ ಪೂರ್ವಜರ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾದಾಗ ಮತ್ತೆ ಯದುಕುಮಾರ್ ಅವರೇ, ಈಗ ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳೋರು ರೈತರು ಅಂತ ಆದ್ರೆ, ಕೊಡ್ತೀವಿ ಅಂತ ಹೇಳುವಂತ ಶೇಖರ್ ಅವರನ್ನು ಕೂಡ ನೀವು ರೈತರು ಅಂತ ಪರಿಗಣಿಸಬೇಕಾಗತ್ತೆ. ಅವರ ಭಾವನೆಯನ್ನು, ಅವರ ಅಭಿಪ್ರಾಯವನ್ನು ನೀವು ಬೆಲೆ ಕೊಡಬೇಕಾಗತ್ತಲ್ಲ ಸರ್. ಅವರ ಅಭಿಪ್ರಾಯಕ್ಕೆ ಬೆಂಬಲ ಕೊಡೋಣ. ಆದ್ರೆ ಅಲ್ಲಿನ ರೈತರು ಕೇಳಿದಂಥದ್ದು ಏನು ಅಂತಂದ್ರೆ, ನೀವು JMC ಮಾಡ್ತಾ ಇರುವಂತವ್ರು ಯಾರು ಕೊಟ್ಟಿರ್ತಾರ ಅವ್ರು ಮಾಡಿ,
ಆದರೆ DC ಮುಖಾಂತರ ನಮಗೊಂದು ಹಿಂಬರವನ್ನು ಕೊಡಿ, ಯಾರು ಅದಕ್ಕೆ ಒಪ್ಪಿಗೆ ಇಲ್ಲವೋ ಅವರ ಒಂದು ಜಮೀನುಗಳನ್ನ JMC ಮಾಡಲ್ಲ. ಇದನ್ನ ರೈತರ ಒಂದು ನ್ಯಾಯಸಮ್ಮತವಾದ ಬೇಡಿಕೆ, ನ್ಯಾಯಯುತವಾದ ಬೇಡಿಕೆ. 490 ದಿನ ಕುಂತ ಜಾಗದಲ್ಲಿ, ಒಂದ್ ನಿಮಿಷ ಸರ್, ಕುಂತ ಜಾಗದಲ್ಲಿ ಅವ್ರು ಏನ್ ಬೇಡ್ತಾ ಇದ್ದಾರೆ? ನಮ್ಮ ಭೂಮಿ ನಮ್ಮ ಹಕ್ಕು. ಇವ್ರು ಕಿತ್ಕೊಳ್ಳೋ ಅಂತ ಯಾಕೆ ಕೊಟ್ಟಿದ್ದಂಥದ್ದು? ಯಾವುದೇ ಸರ್ಕಾರ ಒಂದು ಜನಪರ ಯೋಜನೆ ಮಾಡಬೇಕಾದಾಗ ಕಿತ್ಕೊಳ್ಳೋ ಅಂತದನ್ನ ಕೊಟ್ಟಿದ್ದಾರೆ ಸರ್ ಅದಲ್ಲಿ. ಈ ರೈತ ಸರ್ಕಾರ ಇದ್ ಮಾಡ ಸರ್. ಆಮೇಲೆ ಈ ಚಟುವಟಿಕೆಗಳು ನೋಡಿ ಸರ್ ಅದಲ್ಲಿ, ಈ ಮುಖ್ಯಮಂತ್ರಿ ಬಂದಂತ 1 ತಿಂಗಳು 1.5 ತಿಂಗಳ ಅವಧಿನಲ್ಲಿ ಚುರುಕು ಕಂಡಿದ್ದು ಯಾವುದಕ್ಕೆ? ಯಾವ ಕಪ್ಪು ಕಾಣಿಕೆಗೋಸ್ಕರ? ನಮ್ಮ ಜೊತೆಗೆ ಈಗ ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ ಜೊತೆಗಿದ್ದಾರೆ. ರಘು ದೊಡ್ಡೇರಿ ಅವರೇ ನಮಸ್ಕಾರ. ಬ್ರಿಟಿಷರು ಮಾಡಿದ್ರು ಡಿವೈಡ್ ಅಂಡ್ ರೂಲ್ ಅಂತ, ಸೊ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂತ ಬಿಡದಿಯಲ್ಲಿ ರೈತರನ್ನ ಡಿವೈಡ್ ಮಾಡ್ತಾ ಇದ್ದೀರಿ. ಒಂದು ಕಡೆ ಸಂಭ್ರಮಾಚರಣೆ ಆಗ್ತಾ ಇದೆ, ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಅದರ ಮಧ್ಯೆ ನಿಮಗೇನಾಗ್ತಾ ಇದೆ? ನಿಮ್ಗೆ ಯಾವ ರೀತಿ ಇದನ್ನ ಈ ಯೋಜನೆಯನ್ನು ಜಾರಿಗೊಳಿಸಬಹುದು, ಅದಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀರಿ? ರಕ್ಷಿತ್, ಕರ್ನಾಟಕ ಇವತ್ತು ಇಡೀ ದೇಶದಲ್ಲೇ ನಂಬರ್ 1 ಇನ್ ಡೆವಲಪ್ಮೆಂಟು, ನಂಬರ್ 1 ಇನ್ ಎಂಪ್ಲಾಯ್ಮೆಂಟ್ ಜನರೇಟ್. ಯಾಕೆ ಅಂತ ಅಂದರೆ ಕನ್ನಡಿಗರ 7 ಕೋಟಿ ಕನ್ನಡಿಗ, ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಇರ್ತಂಥ ಫಾರ್ಮರ್ಸ್ ಸ್ಯಾಕ್ರಿಫೈಸಿಂದ ಇವತ್ತು ನಾವು ಕಟ್ಟಿ ಬೆಳೆಸಿದಂಥ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಈಗಿರ್ತಕ್ಕಂಥ ಏರೋಸ್ಪೇಸ್ ಇರ್ಬೋದು, ಅಲ್ಲಿ ಸಾವಿರಾರು ರೈತರ ಶ್ರಮದಿಂದ ಮತ್ತು ಸಾವಿರಾರು ರೈತರ ತ್ಯಾಗದಿಂದ ಇವತ್ತು ಬೆಂಗಳೂರು ವಿಶ್ವದಲ್ಲೇ ನಮ್ಮ ಜೊತೆಗೆ ಈಗ ಭೂ ಸ್ವಾಧೀನದ ವಿರುದ್ಧ ಇರೋರು ಅಥವಾ ಯೋಜನೆಯ ವಿರುದ್ಧ ಇರೋ ರೈತ ಕೃಷ್ಣ ಅವರು ಜಾಯ್ನ್ ಆದ್ರು. ಕೃಷ್ಣ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಎಸ್, ಓಕೆ. ಸೊ ಹಾಗಾಗಿ ಏನಾಗ್ತದೆ, ಒಂದು ಡೆವಲಪ್ಮೆಂಟ್ ಅನ್ನೋ ವಿಚಾರ ಬಂದಾಗ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಕೇವಲ 9 ಗ್ರಾಮಗಳ 80,500 ಎಕರೆ ಮಾತ್ರ. ಅದರಲ್ಲಿ ಸರ್ಕಾರಿ ಜಮೀನು ಎಲ್ಲ ತೆಗೆದ್ರೆ ಒಂದು 7,500 ಎಕರೆ ಬರ್ತದೆ. ಸೊ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಕಸಿದುಕೊಳ್ಳೋದಿಲ್ಲ, ಅವರ ಹಕ್ಕನ್ನು ಕಸಿದುಕೊಳ್ಳೋದಿಲ್ಲ, ಅವರನ್ನು ನಾವು ಕನ್ವಿನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ನಾವು ಏನೀಗ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಹಕ್ಕನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ಜವಾಬ್ದಾರಿಯನ್ನು ಕೂಡ ಇದೆ ಅನ್ನುವಂಥ ಅಭಿವೃದ್ಧಿ ಅವಶ್ಯಕತೆ ಇದೆ. ಬಹುರಾಷ್ಟ್ರೀಯ ಕಂಪನಿಗಳ ಟ್ಯಾಕ್ಟಿಕ್ಸ್ ಇದು. ಅಲ್ಲ, ಬಹುರಾಷ್ಟ್ರೀಯ ಕಂಪನಿಗಳಲ್ಲ. ಹಾಗಾದ್ರೆ ಯಾವ ರೀತಿ ಅಂತಂದ್ರೆ ಅನಿವಾರ್ಯತೆಯನ್ನು ಸೃಷ್ಟಿಸಿ ಬಿಡೋದು. ರಕ್ಷಿತ್, ಅನಿವಾರ್ಯತೆಯನ್ನು ಸೃಷ್ಟಿಸಿ ಬಿಡೋದು, ಅದನ್ನು ಮಾಡ್ತಾ ಇದ್ದಾರೆ. 7 ಕೋಟಿ, ಒಂದು ನಿಮಿಷ ಪ್ಲೀಸ್, 7 ಕೋಟಿ ಕನ್ನಡಿಗರು, ಪ್ಲೀಸ್, 7 ಕೋಟಿ ಕನ್ನಡಿಗರು ಇವತ್ತು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಯುವಕರಿಗೆ, ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲಾ ಯುವಕರಿಗೆ ಉದ್ಯೋಗವನ್ನ ಕೊಟ್ಟಿದ್ದು ಇದೇ ಬೆಂಗಳೂರು. ಇವತ್ತಿನ ಸಾವಿರಾರು ರೈತರ ತ್ಯಾಗದಿಂದ, ಅವ್ರು ಕೊಟ್ಟಿದ್ದ ಜಮೀನು ಕೊಟ್ಟಿದ್ದಿಂದ ಅಲ್ವಾ ಇವತ್ತು ಬೆಳ್ಳಂಡೂರು ಖಾಲಿ ಆಗಿದೆಯಾ, ಅಥವಾ ಎಂಟೈರ್ ನಮ್ಮ ವಾಟರ್ ರಘುವರೆ, ನಾನು ಯೋಜನೆಯ ವಿಚಾರದಲ್ಲಿ ಕೇಳ್ತಾ ಇಲ್ಲ. ನನಗೆ ಪ್ರಶ್ನೆ ಇರೋದು, ಕೊಡ್ತೀನಿ ಅಂತ ಹೇಳುವಂತ ರೈತರು, ಕೊಡಲ್ಲ ಅಂತ ಹೇಳುವ ರೈತರು, ಇವರ ಮಧ್ಯೆ ಸಂಘರ್ಷಕ್ಕೆ ಹಚ್ಚಿದಿರಿ ನೀವು. ಸಂಘರ್ಷ ಕಾರಣ ಆಗ್ತಾ ಇದೆ ಸರ್ಕಾರ. ಜವಾಬ್ದಾರಿ ಅಲ್ಲ, ಅದು ಸರ್ಕಾರದ ಜವಾಬ್ದಾರಿ ಅಲ್ಲ. ನಾನೀಗ ಏನ್ ಹೇಳ್ತಾ ಇರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅವರು ಈಗಾಗಲೇ ಕುಗ್ಗೋಗಿದ್ದಾರೆ. DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯನ್ನ ನೋಡಿ ಅವರು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ನಲ್ಲಿ ಅವರು ಕಳೆದೋಗ್ತೇವೆ. ನಾವು ಹೇಗಾದ್ರೂ ಮಾಡಿ ರಾಜಕೀಯ ಅಸ್ತಿತ್ವವನ್ನು, ಪ್ಲೀಸ್, ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೋಸ್ಕರ, ಕೇವಲ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೋಸ್ಕರ ಕೇವಲ ಈ ಕೆಲಸವನ್ನ, ಈ ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ. ನೀವು ಹೇಳ್ತಾ ಇರೋದು, ಒಂದು ನಿಮಿಷ ಸರ್, ಸ್ಥಳೀಯ MLA ಅದನ್ನೇ ಹೇಳಿದರು. ರೈತರನ್ನ ಎತ್ತಿ ಕಟ್ಟಿರೋದು ಇದು ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ. ಹಂಗಿದ್ರೆ ಯೋಜನೆಯ ಪರ ಇರೋರು DKC ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಇದೇ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಗಳಾದ್ರು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಈಗ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು, ಯೋಜನೆಯನ್ನು ವಿರೋಧಿಸುವಂತ ರೈತರು ನಾಟಕ ಮಂಡಳಿಯ ಸದಸ್ಯರು, ಕುಮಾರಸ್ವಾಮಿ ನಾಟಕ ಮಂಡಳಿಯ ಸದಸ್ಯರು. ಯೋಜನೆಯ ಪರ ಇರುವಂತ ರೈತರು ಹಂಗಿದ್ರೆ DK ನಾಟಕ ಮಂಡಳಿಯ ಸದಸ್ಯರ? ಅಬ್ಸಲ್ಯೂಟ್ಲಿ ನೋ. ಗಲಾಟೆ ಶುರು ಮಾಡಿದೆ ಕುಮಾರಸ್ವಾಮಿ ಅವರು. 26 ವರ್ಷ ಈ ಗಲಾಟೆಯನ್ನ ರೆಡ್ ಝೋನ್ ಅಲ್ಲಿ ಇಟ್ಟೋರು ಯಾರು? 2 ಬಾರಿ ಮುಖ್ಯಮಂತ್ರಿ ಆದ್ರೂ ಈ ವಿಚಾರ ತಕಾರ ಆಯ್ತದೆ. ತಾವೇ ಒಂದು ಕಿಕ್ ಬ್ಯಾಕ್ ಕಾರಣದಿಂದ ಒಂದು DLF ಕಂಪನಿ ವಾಪಸ್ ಕಳಿಸಿದವರು ಯಾರು? ಇದೇ ನೀವು ಕ್ರೋನಾಲಜಿಯನ್ನು ನೋಡಿ. ಮಾನ್ಯ ಕುಮಾರಸ್ವಾಮಿ ಅವರೇ, ನೀವಿವತ್ತು ನಿಮ್ಮ ನಾಟಕ ನಿಲ್ಲಿಸಿ, ನೀವು ರೈತರ ಪರವಾಗಿ ನಿಜವಾಗ್ಲೂ ಇದ್ದಿದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಬೇಡ. ಈಗ ರೈತರು ಯಾರು? ಈಗ ಒಂದ್ ನಿಮಿಷ ದೊಡ್ಡೇರಿ ಅವರು ರೈತರು ಯಾರು ಅಂತ ಮುಖ್ಯ ಆಗುತ್ತೆ. ಯೋಜನೆಯ ಪರ ಇರುವಂತ ಶೇಖರ್ ಮಾತ್ರ ರೈತರಲ್ಲ, ಯೋಜನೆಯ ವಿರುದ್ಧ ಇರುವಂತ ಕೃಷ್ಣ ಅವರು ಕೂಡ ರೈತರು. ಕೃಷ್ಣ ಅವರು ರೈತರು, ಅವರ ಭಾವನೆಗೆ ಬೆಲೆ ಇಲ್ವಾ? ಅವರ ಭಾವನೆಗೆ ಬೆಲೆ ಇಲ್ವಾ? ನಾವು ನೋಡಿ, ಬದುಕಿಗೂ ಬೆಲೆ ಕೊಡ್ತೇವೆ, ಭಾವನೆಗೂ ಬೆಲೆ ಕೊಡ್ತೇವೆ, ಅವರ ರಕ್ಷಣೆಗೂ ಬೆಲೆ ಕೊಡ್ತೇವೆ. ಇವತ್ತೇನು ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಆ ರೈತರ ಕಷ್ಟಗಳಿಂದ ಆಲಿಸಿ ಅವರನ್ನ ಮನವೊಲಿಸಿ ತೆಗೆದುಕೊಳ್ತೇವೆ. ಇವತ್ತು ಕೇಳಿ, ನೀವೇ ಹೇಳಿ, ಇವತ್ತು ನಾವು ಡೆವಲಪ್ಮೆಂಟ್ ಇಡೀ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಒಂದು AI ಯೂನಿವರ್ಸಿಟಿನ ಬೆಂಗಳೂರಲ್ಲಿ ಮಾಡಿದ್ದೇವೆ. ಯಾಕೆ? ಚರ್ಚೆ ಮಾಡೋಣ.
ಇದಕ್ಕೆ ಸೀಮಿತವಾಗಿ ಮಾತಾಡೋಣ. ಹಾಗಿದ್ರೆ ಇವತ್ತು ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಸರಿಸುಮಾರು 4.5 5 ಲಕ್ಷ ರೈತರ ಜಮೀನನ್ನ ಫಲವತ್ತಾದ ಬೆಂಗಳೂರು ಫಲವತ್ತಾದ ಜಮೀನನ್ನ ಇವತ್ತು ಕಾಂಕ್ರೀಟ್ ಕಾಡುಗಳನ್ನ ಮಾಡಿ ಇವತ್ತು ಲಕ್ಷಾಂತರ ಯುವಕರಿಗೆ ಏನು ಬಿಡದಿಯನ್ನು ಹಂಗೆ ಮಾಡೋದಕ್ಕೆ ಅಂತ ಫಿಕ್ಸ್ ಆಗಿದೆ. ಇದು ಸಣ್ಣ ಜಾಗ, ಅದು ಸಣ್ಣ ಜಾಗ, 9,000 ಎಕರೆ ಒಂದು ಸಣ್ಣ ಜಾಗ. ಕೆಲವರು ತ್ಯಾಗ ರಾಜ್ಯದ ಯೋಚನೆ ಮಾಡಿದಾಗ ಸಣ್ಣ ರಾಜ್ಯ ಅಂತ ಸಣ್ಣ ಜಾಗ ಅಂತ ಅನ್ಸುತ್ತೆ. ಹೌದು. ಕೃಷ್ಣ ಅವರಿದಾರಲ್ಲ ಅಲ್ಲಿ, ನಾನು ಭೂಮಿ ಕೊಡಲ್ಲ ಅಂತ ಹೇಳೋರು, ಅವರಿಗೆ ಆ ಭೂಮಿಯ ಜೊತೆಗೆ ಅವರ ಭಾವನೆ ಕೇಳಿಸ್ಕೊಳ್ಳಿ, ಆ ಭಾವನೆಗೆ ಆ ಭಾವನೆಗೆ ನನಗೂ ಬೆಲೆ ಇದೆ. ಇವತ್ತು ಜಯನಗರ ಏನಿದೆಯಲ್ಲ, ಜಯನಗರ ನಮ್ಮ ಪೂರ್ವಿಕರ ಜಾಗ. ಆ ಪೂರ್ವಿಕರ ಜಾಗದಲ್ಲಿ ಬಿಡಿ ಅಕ್ವೈರ್ ಮಾಡಿದಾಗ ನಮ್ಮ ಪೂರ್ವಿಕರ ಸಮಾಧಿಗಳಿದ್ದು ಬೆಂಗಳೂರಲ್ಲಿ ನಡೆದಂತ ಎಲ್ಲಾ ಡೆವಲಪ್ಮೆಂಟ್ ಅಲ್ಲಿ 90% ಎಲ್ಲಾ ಸಮಾಧಿಗಳು ಯಾವ್ದು ಉಳಿದಿದ್ದಾವೆ. ಹಾಗಾಗಿ ಭಾವನೆಯ ಜೊತೆ ಒಂದೇ ನಿಮಿಷ, ಒಂದು 10 seconds, ಈ ಭಾವನೆಯ ಜೊತೆ ಬದುಕನ್ನು ಕೂಡ ಕಟ್ಕೊಳ್ಬೇಕಾಗಿದೆ. ಕೆಲವರ ತ್ಯಾಗದಿಂದ ಇವತ್ತು ಬೆಂಗಳೂರು ಬೆಳೆದಿದೆ. 7 ಕೋಟಿ ಕನ್ನಡಿಗರ ಕೈ ತೊಳ್ಕೊಳ್ಳೋದಲ್ಲ, ಕೈ ತೊಳ್ಕೊಳ್ಳೋದಲ್ಲ, ಯೂನಿವರ್ಸಿಟಿ ಕಟ್ಟಕ ಯಾವುದಕ್ಕೋಸ್ಕರ ತ್ಯಾಗ ಮಾಡಬೇಕು ರೈತರು? ಇವರು ಖಾಸಗಿಯವರಿಗೆ ಜಮೀನ ಮಾರಾಟ ಮಾಡ್ಕೊಳ್ಳಿಕ್ಕೆ ತ್ಯಾಗ ಮಾಡಬೇಕು. ಖಾಸಗಿಗೆ ಕೊಡ್ತಾ ಇಲ್ಲ. ಈಗ ಇದೇ ದೇವೇಗೌಡರವರು ಇದು ವೈಟ್ ಫೀಲ್ಡ್ ನಲ್ಲಿ ITPL ಮಾಡಿದ್ರು. ITPL ಅಲ್ಲಿ ಸರಿಸುಮಾರು 300-400 ಎಕರೆನಲ್ಲಿ ಫಲವತ್ತಾದಂತ ಕಮರ್ಷಿಯಲ್ ಜಾಗವನ್ನ ರೈತರು ಏನು ಹಣ್ಣು ಹಂಪಲುಗಳನ್ನು ಬೆಳೀತಿದ್ದ ಜಾಗನ ಯಾಕೆ ಅಕ್ವೈರ್ ಮಾಡ್ಕೊಂಡು ಮಾಡಿದ್ರು ಅಂದ್ರೆ ಮೂಲ ಉದ್ದೇಶ ನಿಮ್ದು ಡೆವಲಪ್ಮೆಂಟ್ ಆಗಿತ್ತು. ಅಲ್ಲಿ ಮಾತ್ರ ಡೆವಲಪ್ಮೆಂಟ್ ಬೇಕಾಗ್ತದೆ, ಇಲ್ಲಿ ನೈಸ್ ರೋಡ್ ಮಾಡಿದಾಗ ಡೆವಲಪ್ಮೆಂಟ್ ಬೇಕಾಗ್ತದೆ. ಈ ಬಿಡದಿನಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ಕೇವಲ DK ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಲು, ಸರ್ಕಾರಕ್ಕೆ ಕೆಟ್ಟ ಹೆಸರು ಇದು. ಅರ್ಥ ಆಯ್ತು ಸರ್. ಕೃಷ್ಣ ಅವರೇ, ಶೇಖರ್ ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಪಟಾಕಿ ಸಿಡಿಸಿ ಯಾಕೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ನರಕದಿಂದ ಮುಕ್ತಿ ಸಿಗ್ತಾ ಇದೆ ನಮಗೆ ಅನ್ನೋ ತೃಪ್ತಿ ಇದೆ ಅವರಿಗೆ ಅಂತ. ಸರ್, ಅವ್ರಿಗೆ ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಇರೋರು, ಸಂವಿಧಾನ ಬದ್ಧವಾದ ಒಂದು ವ್ಯವಸ್ಥೆ ಬದುಕ್ತಾ ದೇಶಕ್ಕೆ ಕೆಲಸ ಮಾಡಿದ್ರು. ಶೇಖರ್ ಅವರೇ, ನಿಮ್ಗೆ ಅವಕಾಶ ಸಿಗುತ್ತೆ, ನಿಮ್ಗೆ ಅವಕಾಶ ಸಿಗುತ್ತೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಕ್ಕೆ ಯುದ್ಧ ಗೆದ್ಬಿಟ್ಟಿದ್ದೀರಾ? ಏನ್ ಯುದ್ಧ ಗೆದ್ದಿದ್ದೀರಿ ನೀವು? ಏನ್ 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, DK ಶಿವಕುಮಾರ್ ಮುಖ್ಯಮಂತ್ರಿ 1 ತಿಂಗಳು 1.5 ತಿಂಗಳು ಆಗ್ತಾ ಹೋಗ್ತಾ ಇದೆ. ಇದು ಗೂಂಡಾರಾಜ್ ಆಗ್ತಾ ಇದೆ, ಗೂಂಡಾರಾಜ್ ಆಗ್ತಾ ಇದೆ. ಇಲ್ಲಿ ರೈತರು ಬದಲಾಗ್ತಾ ಇಲ್ಲ. ಒಂದೇ ನಿಮಿಷ ಶೇಖರ್ ಅವರೇ, ಒಂದ್ ನಿಮಿಷ ಮಾತಾಡಿದ್ರೆ ಯಾರಿಗೂ ಏನು ಅರ್ಥ ಆಗದಂತ ಸ್ಥಿತಿ ಅದು. ಇದು ಬರಡು ಭೂಮಿ ಏನ್ರಿ? 8ರಿಂದ 9 ಕೃಷ್ಣ ಅವರೇ, ಇಲ್ಲಿ ಒಂದೊಂದು ನೇರ ಉತ್ತರ ಬಯಸ್ತೀನಿ ನಿಮ್ಮಿಂದ. ಬಹಳಷ್ಟು ಕಡೆ ಕೃಷಿ ಮಾಡೋದಕ್ಕೆ ಯೋಗ್ಯವಲ್ಲದಂತ ಸ್ಥಿತಿ ಇದೆ. ಶೇಖರ್ ಅವರು, ನಾನು ಈ ಡಿಬೇಟ್ ಸ್ಟಾರ್ಟ್ ಮಾಡಿದ ಮೊದಲ ದಿನದಿಂದಲೂ ಕೂಡ, ಈ ವಿಚಾರದ ಡಿಬೇಟ್ ಸ್ಟಾರ್ಟ್ ಮಾಡಿದ ಮೊದಲ ದಿನದಿಂದಲೂ ಅದನ್ನೇ ಹೇಳ್ತಾ ಇದ್ದಾರೆ. ಬಹಳ ಕಡೆ ಕೃಷಿ ಮಾಡೋದಕ್ಕಾಗದಂತ ಸ್ಥಿತಿ ಇದೆ. ಒಳ್ಳೆ ರೇಟ್ ಕೊಡ್ತಾ ಇದೆ ಸರ್ಕಾರ, ಒಳ್ಳೆ ದರ ಕೊಡ್ತಾ ಇದೆ ಸರ್ಕಾರ. ಇದಕ್ಕಿಂತ ಒಳ್ಳೆ ಆಫರ್ ಅನ್ನು ಯಾವ ಸರ್ಕಾರವೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಒಪ್ಪಿಕೊಳ್ಳೋದು ಬುದ್ಧಿವಂತಿಕೆ. ಒಪ್ಪಿಕೊಂಡಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ತಪ್ಪೇನು ಅಂತ ಪ್ರಶ್ನೆ. ಕೃಷ್ಣ ಅವರೇ ಸರ್, ಈ ಮೊದಲ ಹೇಳಿದಾಗೆ ನೀವು ಇದು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲಾ ಮಾಧ್ಯಮಗಳು ಬಂದಿದ್ದಾರೆ, ವಿಜ್ಞಾನಿಗಳು ಬಂದಿದ್ದಾರೆ. ಚಂದ್ರಶೇಖರ್ ಬಿರಾದರ್ ಅಂತ 65 ರಾಷ್ಟ್ರಗಳನ್ನು ಸುತ್ತಿ ಬಂದಿರುವಂತಹ ವಿಜ್ಞಾನಿ ಅವರು ಈ ಭೂಮಿ, ಫಲವತ್ತಾದ ಭೂಮಿ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ಟಿದ್ದಾರೆ. ಇಂಥ ಯೋಗ್ಯವಾದ ಭೂಮಿನ ಸರ್ಕಾರ ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಬಾರ್ದು ಅಂತ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ ಇದೆ, ಮಾವಿನ ಮರ ಇದೆ, ಅಡಿಕೆ ಮರ ಇದೆ, ಸಪೋಟ ಇದೆ. ರೈತರು ನಾನಾ ರೀತಿಯ ತರಕಾರಿಗಳು ವರ್ಷಕ್ಕೆ 4-5 ಬೆಳೆ ಬೆಳೀತಾರೆ. ಮತ್ತೆ ನಿಮ್ಮ ಭೂಮಿಯಲ್ಲಿ ಎಲ್ಲವೂ ಇದೆ, ನಿಮ್ಮ ಭೂಮಿಯಲ್ಲಿ ಎಲ್ಲವೂ ಇದೆ. ನಿಮ್ಮ ಭೂಮಿಯಲ್ಲಿ ಅದ್ಭುತವಾದಂತ ನೀರಾವರಿ ವ್ಯವಸ್ಥೆ ಇದೆ ಅಂತಂದ್ರೆ 7,000 ಎಕರೆನೂ ಕೂಡ ಹಂಗೆ ಇದೆ ಅಂತ ಅರ್ಥ ಅಲ್ಲ ಸರ್. ಹೇಳ್ತೀನಿ, ಅದಕ್ಕೆ ಬಹಳಷ್ಟು ಕಡೆ ಸಮಸ್ಯೆಗಳು ಇದಾವೆ. ಅವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ ಭೂಮಿಯನ್ನ. 1000 ಎಕರೆಗೆ 50 ಎಕರೆ ಯಾರು ಅಣ್ಣ ತಮ್ಮದು ಜಗಳ ಮಾಡಿರ್ತಾರೆ, ಗಲಾಟೆ ಇರುತ್ತೆ, ಕೋರ್ಟ್ ಕೇಸ್ ಇರ್ತಾ ಅಂತ 10 ಎಕರೆ 20 ಎಕರೆ ಪಾಳು ಬಿದ್ದಿರುತ್ತೆ. ಅದನ್ನೆಲ್ಲ ನೀವು ಬರಡು ಅಂತ ಹೇಳಕ್ ಆಗಲ್ಲ. ನೀವು 100 ಎಕರೆ 5 ಎಕರೆ ಬರಡಿದ್ರು ಬರಡಾಗುತ್ತಾ ಅದು? ನೋಡಿ, ಇಡೀ ಬೆಂಗಳೂರು ಏನು ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ರೇಷ್ಮೆ ಬೆಳೆಯಂತ ರೇಷ್ಮೆ ನಗರಿ ಅಂತ ರಾಮನಗರ ಹೆಸರು ಪಡೆದಿದೆ. ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಹೆಸರ. ವಾರ್ಷಿಕವಾಗಿ 35ರಿಂದ 40 ಕೋಟಿ ರೇಷ್ಮೆ ವಹಿವಾಟು ನಡೆಯುತ್ತೆ ಸರ್. ಈಗ ನೇರವಾಗಿ ಕೇಳ್ತೀನಿ ನಾನು, ಕೃಷ್ಣ ಅವರೇ, ಈಗ ಭೂಮಿ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇರುವಂತ ರೈತರು ಯಾರಿದ್ದಾರೆ? ನಿನ್ನೆ ದೇವೇಗೌಡರು ಹೇಳಿದ್ರು, ಬಹಳ ಜನ ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಭೂಮಿ ಖಾಲಿ ಬಿಟ್ಟಿದ್ದಾರೆ, ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ರೈತರು ಅಂತ ಹೇಳ್ತೀರಾ ತಾವು? ದೇವೇಗೌಡರು ಹೇಳಿದಂತ ಮಾತು ಸರಿನಾ, ಸತ್ಯನಾ ಅದು? ಅಲ್ಲ, ದೇವೇಗೌಡರು ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲ.
ಸ್ವಲ್ಪ ಜನ ಬೆಂಗಳೂರಲ್ಲಿ ಇದ್ದಾರೆ, ಭೂಮಿಯ ಮೇಲೆ ರೈತರು ಭೂಮಿ ಮಾರಾಟ ಮಾಡೋರು ಇರ್ತಾರೆ, ಕೊಂಡ್ಕೊಳ್ಳೋರು ಇರ್ತಾರೆ, ಹೊರಗಡೆ ಜನರು ಬಂದು ತೆಗಿತಾರೆ. ಅದು ಬೇರೆ ಪ್ರಶ್ನೆ. ಇದು ನೀರಾವರಿಗೆ ಯೋಗ್ಯವಲ್ಲದ ಭೂಮಿ ಅಂತ ಹೇಳ್ತಾರೆ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಕೊಡೋರು ಕೊಟ್ಕೊಳ್ಳಿ ಸರ್, ನಾವು ಬೇಡ ಅಂತ ಹೇಳಲ್ಲ. ನೀವು ನ್ಯಾಯಬದ್ಧವಾದ ಒಂದು ಸರ್ವೆ ಮಾಡಿ, ಇಲ್ಲಿ ಭೂ ಸ್ವಾಧೀನದ ಪರ ಎಷ್ಟು ಜನ ಇದ್ದಾರೆ, ವಿರೋಧ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಲೆಕ್ಕ ಮಾಡಿ. ನೀವು ಏಕಾಏಕಿ ನಿಮ್ ಇಷ್ಟ ಬಂದಂಗೆ ನಡ್ಕೊಳ್ಳೋದು ಬೇಡ. ಇಲ್ಲಿ ಈಗ ನಮ್ಮ ಶಾಸಕರು ಬಾಲಕೃಷ್ಣ ಅವರು ಇದ್ದಾರೆ, ಒಂದೇ ಒಂದು ಗ್ರಾಮ ಸಭೆ ನಡೆಸಿದ್ದಾರೆ, ಇದುವರೆಗೂ ಹಳ್ಳಿಗಳಿಗೆ ಬಂದಿಲ್ಲ. ಏನು ನೀವು ಚುನಾವಣೆ ಮುನ್ನ 2023 ಚುನಾವಣೆಗೆ ಬಂದಾಗ ಪ್ರತಿ ಮನೆಗೂ ಹೋದ್ರಿ, ಕಾರ್ಡ್ಗಳು ಹಂಚಿದ್ರಿ, ಏನು ಕೂಪನ್ ಕಾರ್ಡು 5,000 ರೂಪಾಯಿ ನಿಮ್ಮ ಮನೆ ಲಾರಿ ಬರುತ್ತೆ, 5,000 ರೂಪಾಯಿ ಪ್ರತಿ ಮನೆಗೂ ಸಾಮಾನು ನಿಮ್ಮ ಇಳಿಸ್ಕೊಂಬಿಡಿ ಅಂತ ಸುಳ್ಳು ಹೇಳ್ಬಿಟ್ಟು ಗೆದ್ರಿ. ನಿಮ್ಮ ನಾಚಿಕೆ ಆಗ್ಬೇಕು. ಯಾವತ್ತ ಒಂದು ದಿನ ಹಳ್ಳಿಗೆ ಬಂದಿದ್ದೀರಾ? ಮಾತಾಡ್ತಾರೆ ಮೀಡಿಯಾ ಮುಂದೆ ಹೇಳ್ತಾರೆ 85% ರೈತರು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತೀರಾ. ಎಲ್ಲಿ 85% ರೈತರು ಒಪ್ಕೊಂಡಿದ್ಮೇಲೆ ನೀವು ಯಾಕೆ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ? ಬರೀ 15% ರೈತರು ನಾವು ಅಲ್ಲಿ 1000 ಸಂಖ್ಯೆ ಕುಂತ್ಕೊಂಡು ಗಲಾಟೆ ಮಾಡಕ್ಕಾಗತ್ತಾ ಸರ್? ನಾವು ಬದುಕಿಗಾಗಿ ಹೋರಾಟ ಒಂದೇ ನಿಮಿಷ, ನಾನು ಶೇಖರ್ ಅವರನ್ನು ಕೇಳ್ತೀನಿ. ಶೇಖರ್ ಅವರ 80% ಅಂತ ಮಾತೆತ್ತಿದ್ರೆ ಹೇಳ್ತಾರೆ 80% ರೈತರು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅದು ವಾಸ್ತವ ಅಲ್ಲ. ಎಲ್ಲ 80%? 80% ಅಂತಾದ್ರೆ ಸರ್ಕಾರ ಈ ಹೊತ್ತಿಗೆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿ ಆಗ್ತಿತ್ತು. ಇಲ್ಲ, ಆ ರೀತಿ ಇಲ್ಲ ಅಂತ. ಸರ್, ಈಗ ಮೊನ್ನೆ ನಡೆದ ಘಟನೆ ನಿಮ್ಗೆ ಗೊತ್ತು. ಮಂಡಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಕೃಷ್ಣ ಅವ್ರನ್ನೇ ನೇರವಾಗಿ ಪ್ರಶ್ನೆ ಕೇಳಿ, ಮಂಡಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿವೆ, ಎಷ್ಟು ಜನ ಒಪ್ಪಿಗೆ ಕೊಟ್ಟಿದ್ದಾರೆ, ಅವರೇ ಉತ್ತರ ಹೇಳಿ ಸರ್. ಎಷ್ಟು ಜಮೀನಿದೆ ಅಂತ ಕೇಳಿ ಸರ್. ಸರ್, ಅಲ್ಲಿ ಮಂಡಲಹಳ್ಳಿ ಗ್ರಾಮದಲ್ಲಿ 3 ಜನ ಇದ್ದಾರೆ, ಅಣ್ಣ ತಮ್ಮಂದಿರು. 36 ಎಕರೆ ಇದೆ. ಇನ್ನೊಬ್ರು ಕೊಡಿಯಾಲ್ದವರು, ಅವರು 36 ಜನ ನಾವು ಕೊಡಲ್ಲ, ಭೂಮಿ ಕೊಡಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಕೊಡಿಯಾಲ್ದವರು, ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಂತ ರೈತರು ಈಗ ನಮಗೆ 5-6 ಕೋಟಿ ಕೊಟ್ಟರೆ ಮಾತ್ರ ಜಮೀನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಮಂಡಳಿ ಗ್ರಾಮದಲ್ಲಿ 100 ಜನ ಒಪ್ಕೊಂಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು ಸರ್, ಶುದ್ಧ ಸುಳ್ಳು. 27 ಜನ ರೈತರಲ್ಲಿ ಬಗ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು. 21 ಜನ ಅಂತ ಹೇಳಿದ್ರಿ ಮೊನ್ನೆನೂ ಅದನ್ನೇ ಹೇಳಿದ್ರಿ ಶೇಖರ್. 27 ಪೈಕಿ 24 21 ಎಷ್ಟು ಹೇಳ್ತಾ ಇದೀರಿ ನಾವು? 21 ರೈತರು ಒಪ್ಕೊಂಡಿರೋದ್ರ ಬಗ್ಗೆ ನಾವು ಅಧಿಕೃತವಾಗಿ ಜಿಬಿಡಿಯಿಂದ ದಾಖಲೆ ಕೊಡ್ತೀವಿ ಸರ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.